ಸಾವಿತ್ರಿನ ವಿಶ್ವಂಗೆ ಕೊಟ್ಟು ಮದ್ವೆ ಮಾಡಿದಿದ್ರೆ ಇಬ್ರು ಸಂತೋಷವಾಗಿ ಬಂದು ಉಂಡೋಗಿರೋರು. ಈಗ ಏನ್ ಸಿರಿ ಅದೇ ನಮ್ ಬದುಕ್ನಾಗೆ. ದೀಪಾವಳಿ ಹಬ್ಬಕ್ಕೆ ಅಳಿಯ ಮಗಳನ್ನ ಮನೆ ಕರಿಬೇಕಾಗಿತ್ತು. ಒಂದ್ ಕೆಲಸ ಮಾಡು, ಏನೇನ್ ತಿಂಡಿ ಮಾಡಿದ್ಯೋ ಅದನ್ನೆಲ್ಲ ಕಟ್ಕೊಡು, ತಗೊಂಡೋಗಿ ಸಾವಿತ್ರಿಗೆ ಗಣೇಶಿಗೆ ಕೊಟ್ಟು ಬರ್ತೀನಿ. ಹಂಗೆ ಅಳಿಯಂದ್ರಿಗೆ ಸ್ಪೆಷಲ್ ಆಗಿ ಬೇಸರ ಲಾಡು ಮಾಡ್ಕೊಡು, ತಗೊಂಡೋಗ್ತೀನಿ. ನೀನ್ ತಗೊಂಡೋಗ ತಿಂಡಿನ ತಿನ್ನೋದಕ್ಕೆ ಸಾವಿತ್ರಿನ್ ಬಿಡ್ತಾರ? ಅದ್ಯಾಕೆ ಹಂಗಂತ್ಯ? ಅವ್ರು ಏನೇ ಅಂದ್ರು ಸಾವಿತ್ರಿ ಪ್ರೀತಿಯಿಂದ ತಿಂತಾಳೆ. ಸಾಹೇಬ್ರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಏನು ಫೋನ್ ಮಾಡಿದ್ದು? ನಿನ್ನೆ ನರಹರಿ ಸಾಹೇಬ್ರು ಸೀತಾಪುರಕ್ಕೆ ಬಂದಿದ್ರು. ಹೌದಾ? ಯಾಕೆ ಗೊತ್ತಿಲ್ಲ. ವಿಶ್ವನ್ ತಾಯಿನ ಭೇಟಿ ಮಾಡಿ ಹೋದ್ರು. ನಿಮ್ಗೆ ಕಾಲಕ್ಕೆ ಹಳ್ಳಿ ಸುದ್ದಿನ ಹೇಳಬೇಕು ಅಂತ ಮಾಡಿದೆ. ಇವಾಗ ಒಳ್ಳೇದಾಯ್ತು, ಇಡು ಫೋನು. ಅತ್ತೆ, ನಿಮ್ನೊಂದು ಮಾತು ಕೇಳಲ್ಲ? ಏನು? ಭಾವಂಗೆ ಸಾವಿತ್ರಿನ ಮದುವೆ ಆಗಿತ್ತು ಇಷ್ಟ ಇಲ್ವಾ? ಹಾಗೇನು ಇಲ್ವಲ್ಲ. ನಿನ್ಗೆ ಯಾಕೆ ಹಂಗನ್ನಿಸ್ತು? ಏನಿಲ್ಲ, ಇವ್ರು ಹೇಳ್ತಿದ್ರು ಸಾವಿತ್ರಿ ನಿಮ್ ರೂಮಲ್ಲೇ ಮಲಗ್ತಾ ಇದ್ದಾಳೆ ಅಂತ. ಹಾಗೆಲ್ಲ ಏನು ಇಲ್ಲ ಕಣೆ, ನೀನೇನು ಚಿಂತೆ ಮಾಡಬೇಡ. ಅವರಿಬ್ಬರು ಮದ್ವೆ ಎಂಥ ಸಂದರ್ಭದಲ್ಲಾಯ್ತು ಅಂತ ನಿನಗೆ ಗೊತ್ತಲ್ವಾ? ಅದರಿಂದ ಹೊರಗಡೆ ಬರೋದಕ್ಕೆ ಅವರಿಬ್ಬರಿಗೂ ಸಮಯ ಬೇಕು. ನಿಮ್ಗೇನಾದ್ರೂ ಕೆಲಸ ಇತ್ತಾ ಇಲ್ಲಿ? ಇವತ್ತು ಹಬ್ಬ ಅಲ್ವಾ, ಇವ್ರು ಬೆಳಗ್ಗೆ ಬೇಗ ಅವಸರದಲ್ಲಿ ಬಂದ್ಬಿಟ್ರು. ನಾನು ಆರತಿ ಮಾಡಬೇಕಿತ್ತು, ಅದಕ್ಕೆ ಬಂದೆ. ಸಾಹೇಬ್ರೆ, ಚುನಾವಣೆನ ತುಂಬಾ ಮನಸ್ಸಿಗೆ ಹಚ್ಕೊಂಡಿದ್ರ ಅಂತ ಕಾಣಿಸುತ್ತೆ. ಹಬ್ಬದ ಆರತಿನೂ ತಪ್ಪಿಸ್ಕೊಂಡಿದ್ದೀರಾ ಅಂದ್ರೆ ಈ ಸಲ ಮುಖ್ಯಮಂತ್ರಿ ಆಗೋದಂತೂ ಗ್ಯಾರಂಟಿ ಬಿಡಿ. ಸಾಹೇಬ್ರೆ, ನೀವು ಮುಖ್ಯಮಂತ್ರಿಗಳಾದ್ರೆ ಅತ್ತಿಗೆಯವರು ದಿನ ಆರತಿ ಮಾಡ್ತಾ ಇರ್ಬೇಕು. ದಯವಿಟ್ಟು ಪರ್ಸನಲ್ ಫೋಟೋಗ್ರಾಫ್ಸ್ ಯಾವುದು ತೆಗಿಬೇಡಿ. ಪತ್ರಕರ್ತರ ಮುಂದೆ ಯಾವುದು ಪರ್ಸನಲ್ ಅಲ್ಲ ಬಿಡಿ ಸರ್. ಇಲ್ಲ ಸರ್, ಬೇಕು ಅಂತಾನೆ ಹುಡುಗನ ಸಿಕ್ಕ ಹಾಕ್ತಿದ್ದಾರೆ ಅಂತ ನನ್ನ ಬಲವಾದ ಸಂಶಯ. ನನಗೆ ಚೆನ್ನಾಗಿ ಗೊತ್ತಿರೋ ಹುಡುಗ ಸರ್ ಅವನು. ದಯವಿಟ್ಟು ನೀವು ಸಹಾಯ ಮಾಡಲೇಬೇಕು. ಎಸ್ಪೆಷಲಿ ಅವನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ನಿಮ್ಮ ಸಹಾಯ ಬೇಕಾಗುತ್ತೆ ಸರ್. ಹಾ, ನೀವು ಅಷ್ಟು ಮಾಡಿ ಸಾಕು. ಹೌದು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ದೀಪಾವಳಿ ಶುಭಾಶಯಗಳು. ಹರಿ, ಯಾವ ಕೋರ್ಟು, ಯಾವ ಹುಡುಗ? ನನಗೆ ಗೊತ್ತಿಲ್ಲದೆ ಮತ್ತೆ ಪ್ರಾಕ್ಟೀಸ್ ಶುರು ಮಾಡಿದ್ದೀರಾ? ಹಾ, ಹಾಗೆ ಅನ್ಕೋ. ಅಲ್ಲ ಹರಿ, ಪ್ರಾಕ್ಟೀಸ್ ಶುರು ಮಾಡೋ ಮೊದಲು ನನ್ಗೊಂದು ಮಾತು ಹೇಳ್ಬೋದಾಗಿತ್ತಲ್ವಾ? ನಿನಗೆ ಯಾಕೆ ಹೇಳ್ಬೇಕು? ನಿನಗೆ ಮೊದಲೇ ಗಂಡ ಗೂಬೆ ಥರ ಕೆಲಸಕ್ಕೆ ಬಾರದವನು ಅಂತ, ಅದಕ್ಕೆ ಏನಾದರೂ ಮಾಡಬೇಕು ಅಂತ. ನಾನು ಜರ್ನಲಿಸ್ಟ್ಗಳ ಜೊತೆ ಮೀಟಿಂಗ್ ಮಾಡುವಾಗ ಇವಳು ಅಲ್ಲಿಗೆ ಬಂದು ಆರತಿ ಎತ್ತಾ ಇದ್ದಾಳೆ. ಅಲ್ಲಿಗೆ ಬಂದು ಆರತಿ ಅಳ್ತಾ ಅವಶ್ಯಕತೆ ಏನಿತ್ತು ಅಂತ ಅವರೆಲ್ಲ ಫೋಟೋ ತಕೊಂಡ್ರು. ನಮ್ಮಿಬ್ರದ್ದು ಫೋಟೋ ನಾಳೆ ಪೇಪರಲ್ಲಿ ಬರುತ್ತೆ. ನಾಳೆ ಬಾಯಿಗೆ ಬಂದಂಗೆ ಬರೀತಾರೆ. ಆ ಹುಡುಗಿಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವಾ? ನರಸಿಂಹ, ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಸಾವಿತ್ರಿನ ಆ ಹುಡುಗಿ ಅಂತ ಹೇಳ್ತಾ ಇದ್ಯಾ? ಅವಳು ನಿನ್ನ ಹೆಂಡತಿ. ಪೇಪರಲ್ಲಿ ನಿಮ್ಮಿಬ್ಬರು ಫೋಟೋ ಬಂದ್ರೆ ತಪ್ಪೇನಿದೆ? ಅದಕ್ಕೆ ಉಪ್ಪು ಖಾರ ಸೇರಿಸಿ ಬರೆಯೋದು ಏನಿದೆ? ಅವರು ನಾಳೆ ಪೇಪರಲ್ಲಿ ಆ ಫೋಟೋ ಬರ್ಲಿ, ಅದನ್ನ ನಾನೇ ತೆಗೆದಿಟ್ಕೋತೀನಿ. ನೋಡು ನರಸಿಂಹ, ನರ್ಮದಾ ನಿನ್ನ ಭೂತಕಾಲ, ಸಾವಿತ್ರಿ ನಿನ್ನ ವರ್ತಮಾನ, ನಿನ್ನ ಭವಿಷ್ಯ. ಇದು ಅರ್ಥಕೊಂಡ್ರೆ ಚೆನ್ನಾಗಿರುತ್ತೆ. ಸುಮ್ಮನೆ ಯಾಕೆ ಜೀವನ ಹಾಳು ಮಾಡ್ಕೊತೀರಾ? ನನಗೆ ಗೊತ್ತು ನಿಮಗ್ ನಾನು ಹಾಗೆಲ್ಲ ಬರೋದು ಇಷ್ಟ ಆಗಲ್ಲ ಅಂತ. ಅವ್ರ ಮುಂದೆ ಎಲ್ಲ ನನ್ನ ನಿಮ್ ಹೆಂಡತಿ ಅಂತ ತೋರ್ಸೋದಕ್ಕೆ ನಿಮಗ್ ಮುಜುಗರ ಆಗ್ಬೋದು. ಆದ್ರೆ ನಾನು ಏನ್ ಮಾಡ್ಲಿ?